ஓகே. ನಮಸ್ಕಾರಂ. ತಿರುಮಲಾರ್ ಸಿದ್ಧರ ಪೀಠ ಕೊಯಂಬತ್ತೂರಿನ ಶಿವಯೋಗಿ ಶಿವರಾಜನವರು ಸಿದ್ಧ ಆಂಡ್ರಾಲಜಿ ಹಾಗೂ ಸಿದ್ಧ ಗೈನಕಾಲಜಿ ಇದರ ಬಗ್ಗೆ ಸಿದ್ಧತಂತ್ರದಲ್ಲಿ ಅಥವಾ ಸಿದ್ಧವೈದ್ಯದಲ್ಲಿ ಹೇಳಿರುವಂತಹ ತಮಿಳು ಸಂಸ್ಕೃತಿಯ ವಿಚಾರವನ್ನ ಇವತ್ತು ಈ ಕ್ಲಾಸ್ನಲ್ಲಿ ನಮ್ಮಂದೆ ಹಂಚಲಿಕ್ಕೆ ಇಷ್ಟಪಡುತ್ತೇನೆ. ಅವರು ಒಟ್ಟು ತಮಿಳಿನ 7 ಲಕ್ಷ ವರ್ಷಗಳ ಹಿಂದಿರುವಂತಹ ಸಿದ್ಧವೈದ್ಯ ಗ್ರಂಥದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಶಿವ ಪರಾಶಕ್ತಿಗೆ ಈ ಸಿದ್ಧವೈದ್ಯವನ್ನ ಹೇಳಿರುವಂಥದ್ದು. ಪರಾಶಕ್ತಿ ತನ್ನ ಪುತ್ರ ಸುಬ್ರಹ್ಮಣ್ಯ, ಮುರುಘಾ ಅಂತ ಕರೀತಾರೆ ತಮಿಳಿನಲ್ಲಿ, ಅವನಿಗೆ ಹೇಳಿರುವಂಥದ್ದು. ಅಗಸ್ತ್ಯ ಇದೆಲ್ಲವನ್ನು ಸುಬ್ರಹ್ಮಣ್ಯ ಅಗಸ್ತ್ಯನಿಗೆ ಹೇಳಿರುವಂಥದ್ದು. ಇದರಲ್ಲಿ ರಾವಣ ಚಿಂತಾಮಣಿ ಗ್ರಂಥ ಬರ್ತದೆ, ಎಲ್ಲ ತಮಿಳು ಭಾಷೆಯಲ್ಲೇ ಇರುವಂಥದ್ದು. ಅದರಲ್ಲಿ ದೇವ ವೈದ್ಯ, ರಾಕ್ಷಸ ವೈದ್ಯ, ಮಾನುಷ ವೈದ್ಯ ಅಂತೆಲ್ಲ ಇದೆ. ಇದರ ಜೊತೆಯಲ್ಲಿ ಇದು ಔಷಧಿಗಳು ಯಾವುದು, ಏಕಮೂಲಿಕೆ ಅಥವಾ ರಸೌಷಧಿಗಳು. ರಸೌಷಧಿಗಳು ಅಂದ್ರೆ ಭಸ್ಮ ಅಂತ ನಾವು ಹೇಳ್ತೇವಲ್ಲ, ಆ ರೀತಿಯ ಸ್ವರ್ಣ ಭಸ್ಮ, ಅಬ್ರಕ ಭಸ್ಮ, ಇಂತಹ ಔಷಧಿಗಳನ್ನು ಇದರಲ್ಲಿ ರೋಗ ಪ್ರತಿರೋಧ ಶಕ್ತಿ ಬರಲಿಕ್ಕೆ ಕೊಡಲಾಗ್ತದೆ. ಮಾತ್ರ ಇದು ಅಪರೂಪವಾದಂತಹ ಒಂದು ಚಿಕಿತ್ಸಾ ಕ್ರಮ. ಇದರಲ್ಲಿ ಸ್ಪಷ್ಟವಾಗಿ ಗಂಡಸರ ಸಂಬಂಧಪಟ್ಟ 10 ತೊಂದರೆಗಳನ್ನು, ಅದೇ ರೀತಿಯಲ್ಲಿ ಹೆಂಗಸರ 10 ತೊಂದರೆಗಳನ್ನು ಪ್ರತ್ಯೇಕವಾಗಿ ವಿವರಿಸಿದ್ದಾರೆ. ಇವತ್ತು ನಾವು ಸ್ವಾಭಾವಿಕವಾಗಿ ನಮ್ಮ ಗಂಡಸರಿಗೆ ಸಂಬಂಧಪಟ್ಟಂತಹ ಇವತ್ತು ಒಂದು ವಿಷಯವನ್ನು ಹಂಚಲಿಕ್ಕೆ ಇಷ್ಟಪಡ್ತೇನೆ. ಇದು ಸ್ಪರ್ಮ್ ಮೋಟಿಲಿಟಿ. ಇದಕ್ಕೆ ಕಾರಣ ಏನು ಸ್ಪರ್ಮ್ ಮೋಟಿಲಿಟಿಗೆ ಅಂತ ಹೇಳಿದ್ರೆ, ಇವತ್ತಿನ ರೀತಿಯ ನಮ್ಮ ಜೀವನ ಶೈಲಿ ಅದಕ್ಕೆ ಸಂಬಂಧಪಟ್ಟಂಥದ್ದು. ಅದು ಮಾತ್ರ ಅಲ್ಲ, ವಿಟಮಿನ್ ಯುಕ್ತ ಆಹಾರದ ಕೊರತೆ. ಸ್ವಾಭಾವಿಕವಾಗಿ ಯಾರು ಡ್ರಿಂಕಿಂಗ್ ಇರ್ತದೆ, ಸ್ಮೋಕಿಂಗ್ ಇರ್ತದೆ, ಇದೆಲ್ಲ ಅದರ ದೋಷದಿಂದ ಬಂದಿರುವಂತದ್ದಾಗಿದೆ. ಮಾತ್ರ ಅಲ್ಲ, ಇಲೆಕ್ಟ್ರಾನಿಕ್ ಗೂಡ್ಸ್ ಅನ್ನೆಲ್ಲ ನಾವು ಬೇಕಾಬಿಟ್ಟು ಉಪಯೋಗಿಸ್ತೇವೆ. ಇದೆಲ್ಲರಿಂದಲೂ ಬರುವಂಥದ್ದು ಸ್ಪರ್ಮ್ ಮೋಟಿಲಿಟಿ. ಅದಕ್ಕೆ ಪರಿಹಾರ ಏನು? ಅದಕ್ಕೆ ಆಸನಗಳ ಪರಿಹಾರ ಇದೆ. ಆಸನಗಳ ಪರಿಹಾರ ಮಾತ್ರ ಅಲ್ಲ, ಆಸನದಲ್ಲಿ ಮೇರುದಂಡಾಸನ ಅಂತ ಒಂದು ಆಸನ ಇದೆ, ಇದನ್ನು ಮಾಡ್ಬೇಕಾಗ್ತದೆ. ಇದಲ್ಲದೆ ನ್ಯಾಡಿ ಆಕ್ಟಿವೇಶನ್ ಇದೆ. ಇದೆಲ್ಲ ಸಿದ್ಧತಂತ್ರದಲ್ಲೇ ಇದೆ. ತಿರುಮೂಲಾರ್ ಬರೆದಿರುವಂತಹ ತಿರುಮಂದಿರಂ ಗ್ರಂಥದಲ್ಲಿ ಅದು ಯಾವ ರೀತಿಯ ಆಕ್ಟಿವೇಟ್ ಮಾಡಬೇಕು ನಾಡಿಗಳನ್ನು, ಯಾವ ನಾಡಿಯನ್ನು ಆಕ್ಟಿವೇಟ್ ಮಾಡಬೇಕು, ಮೂಲಾಧಾರವನ್ನು ಹೇಗೆ ಆಕ್ಟಿವೇಟ್ ಮಾಡುವುದು, ಇದೆಲ್ಲ ಅದರಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಇದಕ್ಕೆಲ್ಲ ಔಷಧಿಗಳಿದೆ. ಔಷಧಿಗಳು ಯಾವುದು? ಔಷಧಿಗಳು ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ನಮ್ಮ ಮನೆಯ ಹಿತ್ತಲಿನಲ್ಲಿರುವಂತಹ ನುಗ್ಗೆ ಮರ, ನುಗ್ಗೆ ಬೀಜವು ಅದಕ್ಕೆ ಔಷಧಿ ಆಗ್ತದೆ. ಅದೇ ರೀತಿಯಲ್ಲಿ ನುಗ್ಗೆ ಹೂವು ಔಷಧಿ ಆಗ್ತದೆ, ಕೆತ್ತಿಗೆ ಔಷಧಿ ಆಗ್ತದೆ, ಅದರ ಕೋಡು ಔಷಧಿ ಆಗ್ತದೆ. ಇದೆಲ್ಲವೂ ಈ ಔಷಧಿಯನ್ನು ಉಪಯೋಗಿಸಿ, ಸ್ವಾಭಾವಿಕವಾದಂತಹ ಔಷಧಿಯನ್ನು ಉಪಯೋಗಿಸಿ ಇದನ್ನು ನಾವು ನಿಯಂತ್ರಣಕ್ಕೆ ಬರಬಹುದಾಗಿದೆ. ಅಂದ್ರೆ ಶರೀರದಲ್ಲಿ ವಾತ ಮತ್ತು ಕಫ, ಪಿತ್ತ ಇದರ ಸಮತೋಲನ ಇಲ್ಲದಿದ್ದರೂ ಈ ರೀತಿ ಸಂಭವಿಸ್ತದೆ. ಹಾಗಾಗಿ ಇದನ್ನು ನಿಯಂತ್ರಿಸಲಿಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಇನ್ನು ಸಿರಿಕುಂಬಳಕಾಯಿ ಬೀಜ, ಪಂಪ್ಕಿನ್ ಅಂತ ಹೇಳ್ತೇವಲ್ಲ, ಅದೇ ಇನ್ನು ಕೂಷ್ಮಾಂಡ ಆಗಿರ್ಬೋದು, ಅಥವಾ ಇದಕ್ಕೆ ಒಳ್ಳೆಯ ಔಷಧಿ ಇರುವಂತದ್ದು ಮಾದಳ, ಮಾದಿ ಫಲ ಅಂತ, ಗಣಪತಿ ಫಲ ಅಂತ ಕರಿತೇವಲ್ಲ ನಾವು, ಮಾದಿ ಫಲ, ಮಾದಳ ಹುಳಿ ಅಂತ ಕರೀತಾರೆ ಕನ್ನಡದಲ್ಲಿ. ಹಾಗೆ ಇದನ್ನು ಉಪಯೋಗಿಸುವುದು. ಮತ್ತೆ ಇದು ವಿಟಮಿನ್ ಇ ಆಹಾರವನ್ನು ಹೆಚ್ಚು ಸೇವಿಸುವುದು. ನೈಟ್ರಿಕ್ ಆಕ್ಸೈಡ್ ಇರುವಂತಹ ಯಾವುದು ನೈಟ್ರಿಕ್ ಆಕ್ಸೈಡ್, ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು, ಕಲ್ಲಂಗಡಿ, ಬಚ್ಚಂಕಾಯಿ ಅಂತ ಕರಿತೇವೆ ನಾವು, ವಾಟರ್ ಮೆಲನ್ ಅಂತ ಕರಿತೇವೆ, ಇದನ್ನು ಸೇವನೆ. ಮತ್ತೆ ಇದರ ಜೊತೆಯಲ್ಲಿ ಸ್ವಲ್ಪ ಕಂದರ್ಪ ನಾಡಿ ಆಕ್ಟಿವೇಶನ್ ಮಾಡಬೇಕು ಮತ್ತು ಮೂಲಾಧಾರ ಆಕ್ಟಿವೇಶನ್ ಮಾಡಬೇಕು. ಇದನ್ನು
10 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಇದಿಷ್ಟು ಇವತ್ತು ಇರುವಂತದ್ದು. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಯಾರಿಗೆ ಆಸಕ್ತಿ ಉಂಟು ಅವರು ನಮ್ಮ ಗುರುಗಳಾದಂತಹ ಶ್ರೀ ಶಿವಯೋಗಿ ಶಿವರಾಜನವರಿಗೆ ಭೇಟಿ ಮಾಡಿ, ಅಥವಾ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನೆಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಅವರನ್ನು ಭೇಟಿಯಾಗಿ ಇದನ್ನು ಕಲಿಬಹುದು. ನಮಸ್ಕಾರ.